ಪರ್ವತ ಬುಡದಲ್ಲಿ ಉಗಿಬಂಡಿಯ ಸದ್ದು. ವೈಷ್ಣೋದೇವಿಯ ಸನಿಹಕ್ಕೆ ತಲುಪಿತು ರೈಲು. ಇನ್ಮುಂದೆ ತ್ರಾಸವಾಗಿರಲ್ಲ ಮಾತೆಯ ದರ್ಶನ. ಇದೇ ಇವತ್ತಿನ ಸ್ಪಾಟ್ಲೈಟ್. ನಮೋ ವೈಷ್ಣೋದೇವಿ. ನಾನ್ ಸಂಗೀತ. ಅದು ಪರ್ವತ ಶ್ರೇಣಿಯಲ್ಲಿರೋ ಪುಣ್ಯತಾಣ, ಕಣಿವೆ ನಾಡಿನಲ್ಲಿರೋ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ. ಅಲ್ಲಿರೋ ದೇವಿಯ ಮಹಾತ್ಮೆಗೆ ಒಳಗಾಗಿರೋದು ಕೋಟಿ ಕೋಟಿ ಭಕ್ತ ಸಮೂಹ. ಹೀಗಾಗಿ ಬೆಟ್ಟದ ಮೇಲಿನ ಭಕ್ತಿಯ ತಾಣ ನಿತ್ಯ ಜನಜಂಗುಳಿಯಿಂದಲೇ ಕೂಡಿರುತ್ತೆ. ಆದ್ರೆ ಸೌಂದರ್ಯದ ನಡುವೆ ನೆಲೆ ನಿಂತಿರೋ ಧಾರ್ಮಿಕ ಕ್ಷೇತ್ರವನ್ನ ತಲುಪಬೇಕಾದ್ರೆ ನೀವು ಸ್ವಲ್ಪ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಇದು ವೈಷ್ಣೋದೇವಿ ಮಂದಿರ. ಕಣಿವೆನಾಡಿನ ಪರ್ವತಗಳ ಮಧ್ಯೆ ನೆಲೆಗೊಂಡಿರೋ ಪವಿತ್ರ ಕ್ಷೇತ್ರ ವೈಷ್ಣೋದೇವಿ. ವೈಷ್ಣೋದೇವಿ ನೆಲೆ ನಿಂತಿರುವುದು ಕಾಶ್ಮೀರದ ತ್ರಿಕೂಟ ಪರ್ವತದಲ್ಲಿ. ಈ ಧಾರ್ಮಿಕ ಕ್ಷೇತ್ರ ನೋಡೋ ಕಣ್ಣನ್ನು ಸಹ ಅಷ್ಟೇ ಸುಂದರವಾಗಿಸಿರೋ ತಾಣವಿದು. ಹೀಗೆ ಧಾರ್ಮಿಕ ಕ್ಷೇತ್ರ ಭಕ್ತಿಯ ಜೊತೆ ಸ್ವರ್ಗಲೋಕವನ್ನು ಕಟ್ಟಿಕೊಡುತ್ತೆ. ವೈಷ್ಣೋದೇವಿ ಮಂದಿರ ಸಮುದ್ರ ಮಟ್ಟದಿಂದ ಸುಮಾರು 5,500 ಅಡಿ ಎತ್ತರದಲ್ಲಿರೋ ಪ್ರದೇಶ. ಹೀಗಿದ್ರೂ ಭಕ್ತರಿಂದ ಜಿನಿಗುಡುತ್ತಿರುತ್ತೆ. ವಾರ್ಷಿಕ ಕೋಟ್ಯಾಂತರ ಭಕ್ತರನ್ನ ತನ್ನತ್ತ ಕರೆಸಿಕೊಳ್ಳೋ ವೈಷ್ಣೋದೇವಿಯ ಸನ್ನಿಧಿಯಲ್ಲಿ ನಿತ್ಯ ಭಕ್ತರ ಜಂಗುಳಿ. ಇನ್ನು ಬೆಟ್ಟಗುಡ್ಡಗಳ ತ್ರಾಸದಾಯಕ ದಾರಿಯಲ್ಲಿ ಸಂಚರಿಸುವ ಭಕ್ತರು ದೇವರ ದರ್ಶನವನ್ನ ಮಾಡ್ತಿರ್ತಾರೆ. ವೈಷ್ಣೋದೇವಿ ಉತ್ತರ ಭಾರತದ ಪ್ರಸಿದ್ಧ ತಾಣ. ಆದ್ರೆ ದೇಶದ ಉತ್ತರದ ತುತ್ತ ತುದಿಯಲ್ಲಿ ನೆಲೆ ನಿಂತಿರೋ ಮಾತೆ ವೈಷ್ಣೋದೇವಿ ಜನಿಸಿದ್ದು ದಕ್ಷಿಣ ಭಾರತದಲ್ಲಿ. ರತ್ನಾಕರ ಸಾಗರನೆಂಬ ಬ್ರಾಹ್ಮಣನ ಮನೆಯಲ್ಲಿ ದೇವಿಯ ಜನನವಾಗಿತ್ತು. ಆಗ ಮಗುವಿಗೆ ನಾಮಕರಣ ಮಾಡಿದ್ದು ತ್ರಿಕೂಟ ಅಂತ. ನಂತರದಲ್ಲಿ 9 ವರ್ಷ ಪ್ರಾಯದ ತ್ರಿಕೂಟ ಮಹಾವಿಷ್ಣುವನ್ನ ಅರಸಿ ದಕ್ಷಿಣ ಸಾಗರದ ತಟದಲ್ಲಿ ತಪಸ್ಸಿಗೆ ಕುಳಿತಿದ್ಳು. ಆ ಸಂದರ್ಭ ಸೀತೆಯ ಹುಡುಕಾಟದಲ್ಲಿದ್ದ ಶ್ರೀರಾಮ ತಲುಪಿದ್ದು ವೈಷ್ಣೋದೇವಿಯ ಬಳಿಗೆ. ತನ್ನಲ್ಲಿಗೆ ಬಂದ ಶ್ರೀರಾಮನಲ್ಲಿ ತ್ರಿಕೂಟ ತನ್ನನ್ನು ಪತ್ನಿಯಾಗಿ ಸ್ವೀಕರಿಸಬೇಕೆಂಬ ಬೇಡಿಕೆ ಇಡ್ತಾಳೆ. ಆದ್ರೆ ಏಕಪತ್ನಿ ವೃತಸ್ಥನಾಗಿದ್ದ ಶ್ರೀರಾಮ ತ್ರಿಕೂಟಳ ಬೇಡಿಕೆಯನ್ನ ಒಪ್ಪೋದಿಲ್ಲ. ಆದ್ರೆ ಕಲಿಯುಗದಲ್ಲಿ ವರಿಸುವ ವಾಗ್ದಾನವನ್ನ ನೀಡ್ತಾನೆ. ಹಾಗೆ ಉತ್ತರದ ತ್ರಿಕೂಟ ಪರ್ವತದಲ್ಲಿ ತಪಸ್ಸನ್ನಾಚರಿಸಲು ಶ್ರೀರಾಮನ ಆದೇಶವಾಗುತ್ತೆ. ಹೀಗೆ ತ್ರಿಕೂಟ ಪರ್ವತದಲ್ಲಿ ತಪಸ್ಸನ್ನಾಚರಿಸಿದ ತ್ರಿಕೂಟಳಿಗೆ ವೈಷ್ಣೋದೇವಿ ಎಂಬ ಹೆಸರು ಬಂತು.
ಕಲಿಯುಗದಲ್ಲಿ ತ್ರಿಕೂಟಳದ್ದು ಮತ್ತೊಂದು ಐತಿಹ್ಯ. ಭೈರವನೆಂಬ ತಾಂತ್ರಿಕ ಗುರುವೊಬ್ಬ ತ್ರಿಕೂಟಳನ್ನ ವಧೆ ಮಾಡೋಕೆ ಬೆನ್ನಟ್ಟಿ ಬಂದಿದ್ದ. ಆತನಿಂದ ಕಣ್ತಪ್ಪಿಸಿದ್ದ ಆಕೆ ತ್ರಿಕೂಟ ಪರ್ವತವನ್ನ ಆಶ್ರಯಿಸಿದ್ದಳಂತೆ. ಆವಾಗ ಬಾಯಾರಿಕೆ ಉಂಟಾಯ್ತು. ದಾಹ ತಣಿಸಲು ನೆಲಕ್ಕೆ ಬಾಣ ಬಿಟ್ಟಾಗ ಜರಿ ಸೃಷ್ಟಿಯಾಗಿ ನದಿ ಹರಿತೆಂಬ ನಂಬಿಕೆ. ಅದೇ ಇಂದಿನ ಭಕ್ತರ ಪಾಲಿನ ಪುಣ್ಯ ನದಿ ಬಾಣಗಂಗಾ. ಇನ್ನು ನದಿಯ ಬದಿಯ ಬಂಡೆಗಳ ಮೇಲೆ ದೇವಿಯ ಪಾದಗಳು ಗುರುತಿದೆ. ಅದು ಚರಣ್ ಪಾದುಕ ಹೆಸರಲ್ಲಿ ಪ್ರಸಿದ್ಧಿ. ಕೊಲ್ಲೋಕೆ ಬಂದ ಭೈರವನನ್ನ ಕಾಳಿ ರೂಪ ತಾಳಿದ ವೈಷ್ಣೋದೇವಿ ಕೊಂದು ಹಾಕಿದ್ಳು. ಹಾಗೆ ಕ್ಷಮಾಪಣೆಯನ್ನು ನೀಡಿದ್ಳು. ಹೀಗಾಗಿ ವೈಷ್ಣೋದೇವಿ ಭೇಟಿ ಮಾಡುವವರು ಪಕ್ಕದ ಭೈರವನಾಥ್ ಮಂದಿರಕ್ಕೂ ಭೇಟಿ ಕೊಡಬೇಕು. ಭೈರವನ ವಧೆ ನಂತರ ವೈಷ್ಣೋದೇವಿ 3 ಪಿಂಡಿಗಳ ಕಲ್ಲಿನ ರೂಪ ತಳೆದು ಅಲ್ಲಿಯೇ ಶಾಶ್ವತ ತಪಸ್ಸಿನಲ್ಲಿ ಲೀನವಾಗ್ತಾಳೆ. ಅದು ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೂ ಮಹಾಸರಸ್ವತಿ. ಬೆಟ್ಟದ ನಡುವಿನ ವೈಷ್ಣೋದೇವಿಯ ಯಾತ್ರೆ ಆರಂಭವಾಗೋದು ಕಾಶ್ಮೀರದ ಕಾತ್ರಾ ನಗರದಿಂದ. ಇದು ವೈಷ್ಣೋದೇವಿ ಮಂದಿರವಿರೋ ತ್ರಿಕೂಟ ಪರ್ವತ ತಪ್ಪಲಿನಲ್ಲಿರೋ ನಗರ. ಇಲ್ಲಿಗೆ ಜಮ್ಮು ನಗರದಿಂದ ಬೆಳಗ್ಗಿನಿಂದ ರಾತ್ರಿಯವರೆಗೂ ಬಸ್ ಸಂಚಾರವಿದೆ. ಆದ್ರೆ ದೇವಿಯ ದರ್ಶನ ಆಗ್ಬೇಕಾದ್ರೆ ಕಾತ್ರದಿಂದ ಬೆಟ್ಟದ ಕೌಲು ದಾರಿಯಲ್ಲಿ ಸುಮಾರು 13 ಕಿಲೋಮೀಟರ್ ಸಾಗಬೇಕು. ಇದು ತುಂಬಾನೇ ತ್ರಾಸದಾಯಕ ಯಾತ್ರೆ. ಅಲ್ಲಿ ಕಾಲ್ನಡಿಗೆಯ ಸಂಕಷ್ಟನೂ ಎದುರಾಗುತ್ತೆ. ನಡೆಯೋಕೆ ಆಗದವರಿಗೆ ಕುದುರೆ ಮೇಲೆ ಸವಾರಿ ಮೂಲಕ ಮಂದಿರ ತಲುಪಬಹುದು. ಇನ್ನು ದಂಡಿಯು ಬಾಡಿಗೆಗೆ ಇದೆ. ಲಗೇಜುಗಳನ್ನು ಒಯ್ಯೋಕೆ ಬೇಕಾದಷ್ಟು ಕೂಲಿಗಳಿದ್ದಾರೆ. ಇನ್ನು ಕಾತ್ರದಿಂದ ಅದಕರಿ ಹೆಸರಿನ ಸ್ಥಳಕ್ಕೆ ತಲುಪೋದು ಕಷ್ಟದ ಕೆಲಸ. ಆನಂತರದಲ್ಲಿ ಸುಸಜ್ಜಿತವಾದ ವಿಶೇಷ ರಸ್ತೆ ಇದೆ. ಅಲ್ಲಿ ಬ್ಯಾಟರಿ ಚಾಲಿತ ವಾಹನಗಳಿವೆ. ಹಾಗೆ ತಲೆಯ ಮೇಲೆ ಲೋಹದ ಸೂರಿದೆ. ನಡೆಯೋಕ್ಕೂ ಉತ್ತಮವಾದ ಹಾಸುಗಲ್ಲಿನ ರಸ್ತೆ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲಾನು ಇದೆ. ಆದ್ರೆ ಕಾತ್ರದಿಂದ ದೇವಿಯ ಬೆಟ್ಟಕ್ಕೆ ಇಲ್ಲಿಯವರೆಗೂ ಇದ್ದಿದ್ದು ಮಾತ್ರ ತ್ರಾಸದಾಯಕ ಪಯಣ. ಇಲ್ಲಿವರೆಗೆ ವೈಷ್ಣೋದೇವಿ ಯಾತ್ರೆ ಕಷ್ಟಕರವಾಗಿತ್ತು. ಆದ್ರೆ ಇನ್ನು ಮುಂದೆ ಮಾತೆಯ ದರ್ಶನ ಕೊಂಚ ಸುಲಭವಾಗಲಿದೆ. ಆ ಬಗ್ಗೆ ನೋಡೋಕು ಮುನ್ನ ಸ್ಮಾಲ್ ಬ್ರೇಕ್.